ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ತುಂಬಾ ಚಳಿ ಇತ್ತು ಈವ್ನಿಂಗು. ಅದಕ್ಕೆ ಕಾಫಿ ಜೊತೆ ಏನಾರ ತಿನ್ನಬೇಕು ಅಂತ ಅನಿಸ್ತು. ಅದಕ್ಕೆ ದಿಢೀರಂತೆ ಈ ಬಜ್ಜಿ ಮಾಡಿದೆ. ಬಜ್ಜಿ ಮಾಡೋದಕ್ಕೆ ಒಂದು 5 ಬಜ್ಜಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೋಡಿ, 5 ಮೆಣಸಿನ್ಕಾಯಿ ನಾನು ಮಾಡ್ಕೊತಾ ಇರೋದು. 5 ಮೆಣಸಿನ್ಕಾಯಿಗೆ 1/4 ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. 1 ಸ್ಪೂನು ಅಕ್ಕಿ ಹಿಟ್ಟು, ಸ್ವಲ್ಪ ಸೋಂಪು ಹಾಕ್ಕೊಂಡು ಒಂದು ಕುಟಾಣಿಗೆ ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಸೋಂಪು ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಈ ಥರ ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಒಂದು ಸೋಂಪಲ್ಲಿ ಸ್ವಲ್ಪ 2 ಭಾಗ ಆದರೆ ಸಾಕು. ಹಂಗೆ ಉಂಡೆ ಹಾಕೋರು ಅಷ್ಟು ಚೆನ್ನಾಗಿರಲ್ಲ ಫ್ಲೇವರು. ಅದಕ್ಕೆ ಈ ಥರ ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಒಂದು ಚಿಟಿಕೆ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಷ್ಟೇ ನಾನು ಕಮ್ಮಿ ಯೂಸ್ ಮಾಡ್ತೀನಿ. ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಪೌಡ್ರು 1/4 ಟೀ ಸ್ಪೂನ್ ಐತೆ. ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಬಾಣಲೆಗೆ ಒಂದು ಸೈಡಲ್ಲಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಈ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊತೀನಿ. ನೋಡಿ, ಈ ಥರ ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು, ಮೆಣಸಿನ್ಕಾಯಲ್ಲಿ ಆ ಥರ ಒಟ್ಟು ಬೀಜ ಎಲ್ಲ ಇರುತ್ತಲ್ಲ, ಅದನ್ನು ಈ ಥರ ನಾನು ತಗೊತಾ ಇದ್ದೀನಿ. ಈ ಥರ ಚಾಕುನಲ್ಲಿ ಬೇಕಾದ್ರೆ ಆ ಥರ ಬೀಜ ತೆಗಿಬೋದು, ಇಲ್ಲ ಸ್ಪೂನಲ್ಲಿ ಕೂಡ ಆ ಬೀಜನ ಈ ಥರ ತಗೋಬೋದು. ಬೀಜ ಇದ್ದರೆ ಸ್ವಲ್ಪ ಖಾರ ಇರುತ್ತೆ, ಅದಕ್ಕೆ ಅಲ್ಲಿ ಒಟ್ಟು ಮತ್ತು ಆ ಬೀಜ ಎಲ್ಲ ಬಜ್ಜಿ ತಿನ್ಬೇಕಾದ್ರೆ ಖಾರ ಅಂತ ಅನಿಸಲ್ಲ. ಅದಕ್ಕೆ ಈ ರೀತಿ ಬೀಜ ಎಲ್ಲ ತೆಗ್ದು ಇಟ್ಕೊತೀನಿ. ಎಲ್ಲನೂ ಇದೇ ಥರ ತೆಗ್ದು ಇಟ್ಕೊಂಡಿದ್ದೀನಿ. ಮಕ್ಕಳು ತಿನ್ನೋದ್ರಿಂದ ಈ ಥರ ಬೀಜ ತೆಗಿಬೇಕು. ಅವರು ಕ್ಲೀನಾಗಿ ಅಗದಿ ತಿನ್ನಲ್ಲ. ಅದಕ್ಕೆ ಈ ಥರ ಬೀಜ ಎಲ್ಲ ತೆಗ್ದು ತಗೊತಾ ಇದ್ದೀನಿ. ಹಾಗೆ ಖಾರ ಕೂಡ ಇರಲ್ಲ ಮಕ್ಕಳಿಗೆ, ಅದಕ್ಕೆ ಈ ಥರ ಬೀಜ ತಗೊತಾ ಇದ್ದೀನಿ. ಎಲ್ಲ ಈ ಥರ ತೆಗೆದಿಟ್ಕೊಂಡು ಒಂದು ಬಜ್ಜಿ ಮೆಣಸಿನ್ಕಾಯಲ್ಲಿ 4 ಭಾಗ ಮಾಡ್ಕೊಂಡಿದ್ದೀನಿ. ನಾನು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರೋದು, ಅದಕ್ಕೆ ಈ ಥರ 4 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಸ್ವಲ್ಪ ಜೀರಿಗೆ ಪೌಡ್ರು, ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಜೀರಿಗೆ ಪೌಡ್ರ್ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಉಪ್ಪು ಮೆಣಸಿನ್ಕಾಯಿ ತಿನ್ಬೇಕಾದ್ರೆ ನಮಗೆ ಸಪ್ಪೆ ಅಂತ ಅನಿಸುತ್ತೆ. ನಾವು ಬಜ್ಜಿ ಹಾಕೋದು 1-2 ನಿಮಿಷ ಅನ್ಬೇಕಾರೆ ಈ ಥರ ಉಪ್ಪು ಜೀರಿಗೆ ಎಲ್ಲ ಹಾಕಿಟ್ಕೊಂಡ್ರೆ ಸ್ವಲ್ಪ ಮೆಣಸಿನ್ಕಾಯಿಗೆ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ. ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟಿಗೆ ಬಿಸಿಯಾಗಿರೋಂಥ ಎಣ್ಣೆ ಹಾಕ್ಕೊತೀನಿ. 1-1.5 ಸ್ಪೂನಷ್ಟು ಹಾಕ್ಕೊಂಡೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಲಿಸ್ಕೊತೀನಿ. ಇವಾಗ ಅಕ್ಕಿ ಹಿಟ್ಟು ಮತ್ತು ಎಣ್ಣೆ ಹಾಕಿರೋದ್ರಿಂದ ಬಜ್ಜಿ ತುಂಬ ಗರಿಗರಿಯಾಗಿ ಬರುತ್ತೆ. ಅದಕ್ಕೆ ಎಣ್ಣೆನೂ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಐತೆ. ನಮಗೆ ದೋಸೆ ಹಿಟ್ಟು ಅದಕ್ಕಿರಬೇಕು, ಬಜ್ಜಿ ಹಿಟ್ಟು ನೋಡಿ ಸ್ವಲ್ಪ ಗಟ್ಟಿ ಐತೆ. ಅದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ನೀರು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊತಾ ಇದ್ದೀನಿ. ದೋಸೆ ಹಿಟ್ಟು ಅದಕ್ಕಿದ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಅದಕ್ಕಿರಬೇಕು. ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ಅದಕ್ಕಿದ್ರೆ ಸಾಕಾಗುತ್ತೆ ಬಜ್ಜಿ ಹಾಕೋದಕ್ಕೆ. ಇವಾಗ ಕರೆಕ್ಟಾಗಿ ಐತೆ. ಎಣ್ಣೆನೂ ಬಿಸಿ ಇಟ್ಟಿದ್ದು, ಎಣ್ಣೆ ಬಿಸಿನೂ ಆಗೈತೆ. ನೋಡಿ, ಒಂದು ಬಜ್ಜಿ ಹಿಟ್ಟಾಕಿ ನೋಡ್ತೀನಿ. ನೋಡಿ, ಈ ಥರ ಮೇಲೆ ಬರ್ತೈತೆ. ನಾನು ಬಜ್ಜಿ ಎಲ್ಲ ಹಾಕ್ಕೊತಾ ಇದ್ದೀನಿ. ನಿಮಗೆ ಹೀಗೆ ಉದ್ದ ಬೇಕು ಅಂತ ಅಂದರೆ ಬಜ್ಜಿ ಮೆಣಸಿನ್ಕಾಯಿ ಕಟ್ ಮಾಡಿದೆ ಹಾಗೆ ಉದ್ದ ಹಾಕ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಫುಲ್ ಇಟ್ಕೊಳ್ಳಿ. ಆ ಬಜ್ಜಿ ಮೆಣಸಿನ್ಕಾಯಿ ಮುಳಬೇಕು ಅಷ್ಟು ಇಟ್ಕೊಂಡು ಇನ್ನು ಸ್ವಲ್ಪ ದೊಡ್ಡದು ಬಾಣಲೆ ಇಟ್ಕೊಂಡು ನೀವು ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಚಿಕ್ಕ ಬಾಣಲೆ ಇಕ್ಕಿದ್ರೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದು, ಅದಕ್ಕೆ ಈ ಥರ ಒಂದು ಮೆಣಸಿನ್ಕಾಯಿ 4 ಭಾಗ ಮಾಡ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಸ್ಪೂನಲ್ಲಿ ಹಿಂಗಂತ ಅಂದರೆ ಬಂದ್ಬಿಡುತ್ತೆ. ಎಲ್ಲ ಉಲ್ಟಾ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು, ಗೋಲ್ಡನ್ ಕಲರು. ಇನ್ನೊಂದು ಕಡೆನೂ ಉಲ್ಟಾ ಮಾಡಿ ಬೇಯಿಸ್ಕೊತೀನಿ. ಇದು ಈವ್ನಿಂಗ್ ಟೈಮು ಟೀ ಕಾಫಿಗೆ ತುಂಬ ಚೆನ್ನಾಗಿರುತ್ತೆ, ಚಳಿಗಾಲಕ್ಕಂತೂ. ಅದಕ್ಕೆ ಅಂತಲೇ ನಾನು ಮಾಡ್ಕೊಂಡೆ. ಈವ್ನಿಂಗಲ್ಲಿ ತುಂಬ ಚಳಿ ಆಗ್ತಾಯಿತ್ತು. ನೋಡಿ, ಇಷ್ಟು ಬೆಂದರೆ ಸಾಕು. ಥರ ಬೆಂದೈತೆ. ಈ ಕಲರ್ಗೆ ಬೆಂದರೆ ಸಾಕು. ಇಷ್ಟು ಬೆಂದಿದ್ರೆ ತುಂಬ ಗರಿಗರಿಯಾಗಿ ಇರುತ್ತೆ. ಇನ್ನು ಮಿಕ್ಕಿದ ಬಜ್ಜಿ ಎಲ್ಲ ಇದೇ ಥರ ಮಾಡ್ಕೊತೀನಿ ನಾನು. ಒಂದೆರಡು ಟಿಶ್ಯೂ ತಗೊಂಡಿದ್ದೆ, ಒಂದು ಪ್ಲೇಟ್ಗೆ ಹಾಕ್ಕೊಂಡು ಟಿಶ್ಯೂ ಹಾಕ್ಕೊಂಡಿದ್ದೀನಿ. ಈ ಟಿಶ್ಯೂ ಹಾಕೋದ್ರಿಂದ ಬಜ್ಜಿಲಿ ಸ್ವಲ್ಪ ಎಣ್ಣೆ ಇದ್ದರೆ ಈ ಟಿಶ್ಯೂ ಪೇಪರ್ ಸ್ವಲ್ಪ ಎಲ್ಲ ಹೀರ್ಕೊಳ್ಳುತ್ತೆ. ಅದಕ್ಕೆ ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಬಜ್ಜಿ ಈ ಥರ ಸುಟ್ಟಿಟ್ಕೊಂಡಿದ್ದೀನಿ.
ತುಂಬಾ ಚೆನ್ನಾಗಿ ಗರ್ಗರಿಯಾಗೈತೆ. ಒಳಗಡೆನೂ ಅಷ್ಟೇ ಕ್ಲೀನಾಗೆಲ್ಲ ಬೆಂದೈತೆ. ಕಾಫಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಬಜ್ಜಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ನಾನು ಕಾಫಿ ಮಾಡಿ ಇಟ್ಕೊಂಡಿದ್ದೆ.